ಅಮ್ಮ ಔ ಔ ಔ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ನನಗೆ ಯಾವಾಗೋ ಹಾಂ 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 ಅಂದ್ಬಿಡ್ತೀವಿ. ಆ ಥರ ಅಭ್ಯಾಸ ಇರ್ತದೆ. ಇವ್ರಿಗೆಲ್ಲ ಏನಿಲ್ಲ. ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಜಲಕ್ರೀಡೆ ಆಡ್ತಿದ್ದೀವಿ ಅಂತ ಹಾಕಿದ್ರು. ನೀವು ನೋಡ್ತಿದ್ದೀರ ಜಲಕ್ರೀಡೆ ಅಂದ್ರೆ ಏನು? ನೀವು ಅಂತ ಒಂದು ಡೈರೆಕ್ಷನ್ ಮಾಡಿಸ್ಬೇಕು, ನಾನೊಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಇದೆ. ನಮ್ಮ ಸಿನಿಮಾ ಅಮೃತಾಂಜನ್ ಏನು ಮೋಸ ಆಗಿಲ್ಲ. ನ್ಯಾಚುರಲ್ ಆಕ್ಟರು ಏನು ಸೀಕ್ರೆಟು? ಮೇಡಮ್, ಸಿನಿಮಾ ಒಳಗೆ ಓವರ್ ಆ್ಯಕ್ಟಿಂಗ್ ಮಾಡ್ಬೋದು. ಇದು ಬೇಕು ಅಂತಂತ ಶಾರ್ಟ್ ಮೂಡ್ಗೆಲ್ಲ ಹಂಗೆಲ್ಲ ಇದು ಮಾಡಲ್ಲ. ಓವರ್ ಕುಮಾರಣ ಅಮ್ಮ ಔ ಔ ಔ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಅಂತಾರೆ. ಇಷ್ಟು ಮಾಡಿ ಸಾಕು ಅಂತ. ಫಸ್ಟು ಸುಮಾರು ಟೇಕುಗಳು ತಾಂತಿದ್ದೆ, ಸುಮಾರು ಟೇಕು. ಆಮೇಲೆ ಕೆಲವೊಂದು ಸರಿ ಏನಾಗ್ತಿತ್ತು ಅಂದರೆ ನಮ್ಮ ಅಮಿತ್ ರಾಜ್ ಅವ್ರದ್ದು ಅಂತೂ ಸಿಕ್ಕಾಪಟ್ಟೆ ಕಷ್ಟ. ಸಿಕ್ಕಾಪಟ್ಟೆ ಕಷ್ಟ ಅಂದ್ರೆ ನಾವು ಓವರ್ ಆ್ಯಕ್ಟಿಂಗ್ ಮಾಡೋಕ್ಕಾದ್ರೆ ಹಿಂಗೆಲ್ಲ ಬೇಡ, ಬನ್ನಿ ಕುಮಾರಣ್ಣ ನೀನು ಬಾ ಇಲ್ಲಿ ಬಾ ನ್ಯಾಚುರಲ್ ಅಷ್ಟು ಸಾಕು. ಮಹೇಂದ್ರ ಅಂತವ್ರೆ, ಅವ್ರಿಗೆ ಕಣ್ಣಿಂಗೆ ಇದು ಮಾಡೋದು ಅವೆಲ್ಲ ಬೇಡ, ಹಿಂಗೆ ಹೇಳ್ಬೇಕು ಹೇಳ್ರಿ. ಅಷ್ಟು ಸಾಕು. ಹೆಂಗೆ? ಅದು ಬೇಡ, ಅಷ್ಟೇ ಸಾಕು ಅಂತ. ಉಬ್ಬೆಲ್ಲ ಎಗಸಂಗಿಲ್ಲ. ನನಗೆ ಯಾವಾಗೋ ಅಂದ್ಬಿಡ್ತೀವಿ. ಆ ಥರ ಅಭ್ಯಾಸ ಇರ್ತದೆ. ಇವ್ರಿಗೆಲ್ಲ ಏನಿಲ್ಲ. ಅಷ್ಟೇ. ಮಾವ ಯಾಕೆ ನಿಮಗೆ ಯಾವಾಗಲೂ ಕುಡ್ಕನ್ ಪಾತ್ರನೇ ಕೊಡ್ತಾರಲ್ಲ, ಬೇಜಾರಾಗಲ್ವಾ? ಏನು ಬೇಜಾರ? ಅವ್ರೇ ಕುಡ್ಕನ್ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಅಂದರೆ ಬೇರೆ ಯಾರೋ ಬರ್ತಾರೆ, ಅವಾಗ ನಾನೇನು ಮಾಡಲಿ? ಇದು ಏನು ಮಾಡೋಕ್ಕಾಗಲ್ಲ. ನಾನು ಆಕ್ಟರ್ ಆಗ್ಬೇಕಷ್ಟೆ, ಆರ್ಟಿಸ್ಟ್ ಆಗ್ಬೇಕಷ್ಟೆ, ಡೈಲಿ ಚೆನ್ನಾಗಿರ್ಬೇಕಷ್ಟೆ. ಅಷ್ಟು ಕೊಡ್ತಾರೋ ಇಷ್ಟು ಕೊಡ್ತಾರೋ. ರಿಯಲ್ ಆಗಿ ಕುಡ್ಕೊಂಡೇ ಹೋಗ್ತೀರಾ ಆಕ್ಟಿಂಗ್ ಮಾಡುವಾಗ? ಕೆಲವೊಂದು ಸರಿ ಅಮಿತ್ ರಾಜ್ ಅವರು JRM ಸ್ಟುಡಿಯೋದವ್ರು ಇಬ್ಬರು ಮಾತ್ರ ಚೆನ್ನಾಗಿ ಕುಡಿದ್ಬಿಟ್ಟವ್ರೆ. ಯಾರ್ಯಾರು ಹೇಳ್ಬಿಡಿ. ಅಮಿತ್ ರಾಜ್ ಅವರು, JRM ಸ್ಟುಡಿಯೋ ಮೋಹಿತ್ ಸರ್. ಅಣ್ಣ ನಂಗೆ ಬೇಡಣ್ಣ, ನನ್ನ ಮಾತು ಕೇಳೋ, ನನ್ನ ಇದೇ ಆ್ಯಕ್ಟಿಂಗ್ಗೆ ನಾನು ಕುಡಿದಿರ ಮಾಡ್ತೀನಿ ರೇ, ನಿನ್ನ ಮುಖ ನಿನ್ನ ಕಲೆ ಹಂಗೆ ಬೇಕು ಅಂತಾರೆ. ಏನು ಮಾಡೋಕ್ಕಾಗಲ್ಲ ನಾನು. ಇವರಂತೂ JRM ಸ್ಟುಡಿಯೋದವ್ರು ಒಂದು ದಿವಸ ಬೆಳಗ್ಗೆ 10 ಗಂಟೆಗೆ 3 ಕ್ವಾರ್ಟರ್ ಕುಡಿಸಿದ್ರು. ಬೇಡ ಸರ್, ನನ್ನ ಮಾತು ಕೇಳಿ ಸರ್, ನಾನು ಹಂಗೆ ಬರ್ತೀನಿ ಸರ್. ಅಲ್ಲಿ ಏನು ಗೊತ್ತಾ, ಆರ್ಟಿಸ್ಟು, ಲೇಡೀಸ್ ಆರ್ಟಿಸ್ಟ್ ಅವರಿರಲ್ಲ, ಒಂಥರ ಗಲೀಜ್ ಥರ ನೋಡ್ತಾರೆ. ಗೌರವ ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡ್ತದೆ ಅಂದ್ಬಿಟ್ಟು ನಾನು ಬೇಡ ಸರ್, ನನ್ನ ಬೇಡ, ನನ್ನ ಮಾತು ಕೇಳಿ ಹಂಗೆ ಕೊಡ್ತೀನಿ ಅಂತ ಒಂದು ದಿವಸ ಕುಡಿಸಿದ್ರು. ನೆಕ್ಸ್ಟ್ ಡೇ ಅವತ್ತು ನೈಟೇ ಫೋನ್ ಮಾಡಿದೆ, ಸರ್ ಈ ಥರ ನನಗೆ ಆಗಲ್ಲ ಸರ್, ನಿಮ್ಗೇನು ಬೇಕಾ, ಕ್ಯಾರೆಕ್ಟರ್ ಬೇಕಲ್ವಾ, ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ ನಾನು ಮಾಡ್ಬಿಡ್ತೀನಿ ಬಿಡಿ ಸರ್. ಆವತ್ತು ಬೆಳಗ್ಗೆ ಚಾರ್ಜರೇ ಕೊಟ್ಟಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟೆ. ಹ್ಞೂ ತಾಯಿ. ಆಮೇಲೆ ನಾವು ಗೌರವ ಇಬ್ಬರು ಸೇರ್ಕೊಂಡು ಒಂದು ಕ್ವಾರ್ಟರ್ ಕೊಡ್ತಾವೆ, ಬಂಪರ್ ಆಫರ್ಗೆ. ಯಾಕೆ? ಇಸ್ಬಿಟ್ಟು ಆಡ್ತೀವಲ್ಲ ಅದಕ್ಕೆ. ಈ ಮಾವ ಬಾರಿ ಜೋರಿನ ಮಾವ ಅಲ್ಲ, ಇಸ್ಬಿಟ್ಟು ಆಡ್ಬೇಕಲ್ಲ, ಅದಕ್ಕೆ ನಾವು ಗೌರವ ಸೇರಿ ಅಂತ ನಾನೊಂದು ಕ್ವಾರ್ಟರ್, ಗೌರವ್ ಕ್ವಾರ್ಟರ್ ಕುಡಿಸಿದ್ರು. ಗೌರವ್ ಏನು ಸಾಹೇಬ್ರೆ ನಿಮ್ಮ ಕತೆ ಇದೆ, ಕುಮಾರಣ್ಣ ನಾನೇ ಕುಡಿತಾ ಅಲ್ವಾ, ನೀನು ಬಾ ಅಂತ ಅಂದ್ಬಿಟ್ರು. ಕುಡಿಬೇಕಾಯ್ತು ಅವರಿಬ್ಬರು, ಕುಮಾರಣ್ಣ ಅಮಿತ್ ಅವರು ಕುಡಿಬೇಕಷ್ಟೇ. ಗೌರವ ಕುಡ್ದ ನಿಂದೇನಲ್ಲಿ ಅಂತ ಕುಡಿದ್ಬಿಟ್ಟು ಇಸ್ಬಿಟ್ಟು ಆಡ ಬಂಪರ್ ಆಫರ್. ಅದು ಸೂಪರ್ ಬಂಪರ್ ಸಾಕಾಗಿತ್ತು. ಮಾವಂಗೆ ಏನು ಕೊಟ್ಟರೆ ತುಂಬ ಖುಷಿ ಆಗೋದು? ನನ್ಗೆ ಏನು ಬೇಡ, ಯಾಕೆ ಎಲ್ಲ ಚೆನ್ನಾಗಿದ್ದೀನಲ್ಲ. ಹೇಳಿ, ಕೆಲವರಿಗೆ ಒಂದೊಂದು ಆಸೆ ಇರುತ್ತೆ. ನಮ್ಗೇನು ಆಸೆ ಇಲ್ಲ. ಹಂಗಲ್ಲ, ಇವಾಗ ಟ್ರಿಪ್ ಹೋಗ್ಬೇಕು ಅಥವಾ ಹೊರಗಡೆ ಹೋಗ್ಬೇಕು, ಈ ತರ ಎಲ್ಲ. ಟ್ರಿಪ್ ಹೋದ್ರೆ ಇರ್ಲಿ ಬಿಡಿ, ಭಾರಿ ಮಜಾ ಇರ್ತದೆ. ಯಾವ ಊರಿಗೆ ಹೋಗಿದ್ದೀರಾ? ಮಂಗಳೂರು. ನಮ್ಮೂರ ಹೆಸರು ಯಾಕೆ ಹೇಳಿದ್ರಿ ಫಸ್ಟ್? ಸ್ನಾನ ಮಾಡಕ್ಕೆ. ನಿಮ್ಮೂರಾಗೆ ಸಮುದ್ರ ಅದಲ್ಲ, ಈಜಾಡ್ಕೊಂಬರೋಣ ಅಂತ ಹೋಗಿದ್ದೆ. ಅದು ಏನು ಗೊತ್ತಾ, ಶಾಸ್ತ್ರಿಗಳು ಯಾರೋ ಇದು ಹೇಳಿದ್ರು, ಏನೋ ಇದ್ರೊಳಗೆ ಸ್ನಾನ ಮಾಡಿದ್ರೆ ಭಾರಿ ಒಳ್ಳೇದಂತೆ. ಯಾವುದೋ ಮಾಸದಲ್ಲಿ, ಅದಕ್ಕೆ ಮಾಘ ಮಾಸದಲ್ಲಿ ಸ್ನಾನ ಮಾಡೋದು. ಮಾಘ ಮಾಸ ಸ್ನಾನ ಮಾಡಿ ಭಾರಿ ಒಳ್ಳೇದತ್ತದೆ ಅನ್ರು. ಸಮುದ್ರ ಸ್ನಾನ, ನದಿ ಸ್ನಾನ ಮಾಡೋನ್ರು, ಸಮುದ್ರ ಸ್ನಾನ ಮಾಡ್ದ. ಅದಕ್ಕೆ ನಮ್ಮೂರಿಗೆ ಹೋಗಿದ್ರಾ? ಹೌದು. ಯಾಕೆ ಹೋಗ್ಬಾರ್ದ ನೀವು? ನಿಮ್ಮೂರಿಗೆ ಹೋಗ್ಬಾರ್ದ?
ಫೇಸ್ಬುಕ್ಗೆ ಕ್ಯಾಪ್ಷನ್ ಏನ್ ಹಾಕಿದ್ದೀರಾ? ಚಾರ್ಲಿ ಕುಮಾರ್. ಅದಾ ಏನು? ನಾವು ನಮ್ಮ ಮಿಸಸ್ಸು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ದು, ಹಾ ಟ್ರಿಪ್ಗೆ ಹೋಗಿದ್ದೆ, ಮುರುಡೇಶ್ವರಕ್ಕೆ ಹೋಗಿದ್ದು. ಹಾ ಅದೇನಾಯ್ತು ಅಂದರೆ ನನಗೆ ಗೊತ್ತಿಲ್ಲ ಈ ಥರ ಇದಾಗ್ತದೆ ಅಂತ. ಹ್ಮ್ ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಜಲಕ್ರೀಡೆ ಆಡ್ತಿದ್ದೀವಿ ಅಂತ ಹಾಕಿದ್ದು. ನೀವು ನೋಡ್ತಿದ್ರ? ಜಲಕ್ರೀಡೆ ಅಂದ್ರೆ ಏನು? ಏನು? ನೀರಿನ ಆಟ ಅಂತ. ಹ್ಮ್ ಅದಕ್ಕೇನು ಅರ್ಥ? ಅದಕ್ಕೆ ಯಾಕೆ ನೀವು ನೋಡ್ತಿದ್ರ? ಜಲಕ್ರೀಡೆ ಅಂದ್ರೆ ಏನು? ವಾಟರ್ ಗೇಮ್ ಅಷ್ಟೇ. ಕೆಲವರು ನಮ್ಮ ಸಿನಿಮಾ ನಮ್ಮ ಹುಡುಗರಲ್ಲಿ ಹೇಳ್ತಾರೆ, ಫೇಸ್ಬುಕ್ಕಾಗಿ ಹಿಂಗೆ ಆಗ್ಬಿಟ್ಟವ್ರೆ, ಫೇಸ್ಬುಕ್ಕಾಗಿ ಹಿಂಗೆ. ತಪ್ಪ ಅದು. ನಂಗೆ ಗೊತ್ತಿಲ್ಲಪ್ಪ. ನಿಮ್ಗೆ ಏನಂದ್ರೆ ಏನು ಗೊತ್ತಿಲ್ವಾ? ಅಯ್ಯಪ್ಪ. ಇನ್ನೇನಮ್ಮ ಹೇಳಿ, ನೀವೇ ಹೇಳ್ಬೇಕಪ್ಪ. ಏನು ಹೇಳಿ? ನೀವು ಇಂಟ್ರ್ಯೂ ಮಾಡ್ಬೇಕು, ನಾನು ಇಂಟ್ರ್ಯೂ ಮಾಡ್ತಿದ್ದೀನಿ. ಎಷ್ಟು ಜನ ಅಣ್ಣ ತಮ್ಮದಿರೋ? ಎಷ್ಟು ಜನ ಅಕ್ಕ ತಂಗಿದಿರೋ? ನನ್ಗೆ ಅಪ್ಪ ಅಮ್ಮ ಏನು ಮಾಡ್ತಾರೆ? ನಂಗೊಬ್ಳು ತಂಗಿ ಅಷ್ಟೇ. ಎಲ್ಲಿದ್ದಾರೆ ಅವರು? ಮಂಗಳೂರು ಉಜಿರೆ. ಉಜಿರೇನ? ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ. ಸರಿ, ಇನ್ನೇನು ಮಾತಾಡಿದಾರೆ ಮಾತಾಡಿ. ನಂತರ ಮಾಡ್ತಾ ಇದ್ದೀರಾ? ಸರಿ ಹೇಳಿ. ಈಗ ಒಂದು ಹಂತದ್ದು ಈಗ ಜರ್ನಿ ಆಗಿದೆ ಯೂಟ್ಯೂಬ್ ತನಕ. ನೆಕ್ಸ್ಟ್ ಏನು ಮಾಡಬೇಕು, ಏನು ಪ್ಲಾನ್ಸ್ ಇದೆ? ಏನಿಲ್ಲಮ್ಮ, ನಮ್ದೊಂದು ಕೇಸ್ ಇದೆ, ಪಿತ್ರಾರ್ಜಿತ ಆಸ್ತಿ ಕೇಸ್ ಇದೆ. ನಿಜ, ಪಿತ್ರಾರ್ಜಿತ ಕೇಸ್ ಇದೆ. ಅದು ಸ್ವಲ್ಪ ಏನಾದರೂ ಇದು ಮಾಡಿಬಿಟ್ಟು ನಮ್ಮ ಅಮಿತ್ ಅವ್ರ ಕೈಯಲ್ಲಿ ಒಂದು ಸಿನಿಮಾ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸಿನಿಮಾ ಅಮೃತ ಅಂಜನ್ನು ಏನು ಮೋಸ ಆಗಿಲ್ಲ. ಇನ್ನೊಂದು ಕಂಟೆಂಟ್ ಬರಿತಾ ಇದ್ದಾರೆ. ನೆಕ್ಸ್ಟು ನನಗೂ ಒಂದು ಆಸೆ, ಒಂದು ಡೈರೆಕ್ಷನ್ ಮಾಡಿಸ್ಬೇಕು, ನಾನೊಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಇದೆ. ಆದರೆ ಆಗಿಲ್ಲ ಅಂದರೆ ಯಾರು ಹೀರೋನ್ ಹಾಕೋತೀರಾ? ಅವ್ರು ಡೈರೆಕ್ಟ್ರ್ ಕೇಳ್ಬೇಕು, ನಾನು ಕೇಳಿದ್ರೆ ನಾನೇನು ಮಾಡಲಿ? ಕತೆಗೆ ಯಾರು ಬೇಕೋ ಅವ್ರನ್ನ ಹಾಕೊಬೋದು ಅಷ್ಟೇ. ನೀವು ಮಾಡ್ತೀರಾ? ಇಲ್ಲ ಬನ್ನಿ ಮಾಡಿ. ಏನು ಕ್ಯಾರೆಕ್ಟ್ರು? ಸೊಸೆ ಕ್ಯಾರೆಕ್ಟ್ರು. ನೀನು 8 ಆಯಿತು, ಇನ್ನು 9ನೇ ಸೊಸೆ ಆಗ್ತೀನಿ ನಾನು. ಸರ್ ಚೆನ್ನಾಗಿರ್ತದೆ 9ನೇ ಸೊಸೆ. ಹಾಂ ಈ ಥರ ಆ್ಯಕ್ಟಿಂಗ್ ಮಾಡ್ಕೊಂಡು ಹಾಂ 2014ರಿಂದ 2018ರವರೆಗೂ ಏನಿರಲಿಲ್ಲ. ಆಮೇಲೆ ಒಂದು ಗುಲಾಬ್ ಜಾಮೂನ್ ಅಂತ ಒಂದು ಸಿನಿಮಾ ಮಾಡಿದ್ರು. ಥೋ, ನಾನು 18 ಆದ್ಮೇಲೆ ಗುಲಾಬ್ ಜಾಮೂನ್ ತಗೊಂಡಿದ್ದೆ ಅಂತ ಅನ್ಕೊಂಡೆ ನಾನು. ಗುಲಾಬ್ ಜಾಮೂನ್ ಅಂತ ಸಿನಿಮಾ ಆಯಿತು. 1 by 1 ಆ ಕಾರ್ತಿಕ್ ನಮ್ಮ ಮೀತೆ ಕಳಿಸಿದ್ದು. ಕಾರ್ತಿಕ್ ಹತ್ರ ಒಂದು ಅಂದರೆ ನನ್ನ ಪಾಗಲ್ ಭಾಗ 2 ಅಂತ ಅಲ್ಲಿ ಮಾಡಿದೆ. ಅಲ್ಲಿಂದ ಒಂದೊಂದು ಸ್ಟೆಪ್ಪು ಚೆನ್ನಾಗಿದೆ. ಒಳ್ಳೆ ನನಗೆ ಅನ್ನ ಕೊಟ್ಟವನು ಅಮಿತ್. ಅದನ್ನ ಮಾತ್ರ ಮರೆಯೋಕ್ಕಾಗಲ್ಲ. ಈಗ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಸೀಸನ್, ಒಳ್ಳೆ ಇದು. ಥಿಯೇಟ್ರಿಗೆ ಯಾರು ಹೋಗಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಥಿಯೇಟ್ರಿಗೆ ಯಾರು ಬರ್ತಾ ಇಲ್ವಲ್ಲ? ಮಾವಂಗೆ ಏನ್ ಅನ್ಸುತ್ತೆ, ಯಾಕೆ ಬರ್ತಾ ಇಲ್ಲ ಥಿಯೇಟರ್ ತನಕ ಜನ ಅಂತ? ಬರಬೇಕು, ಅರ್ಜೆಂಟ್ಗೆ ಹೋಗಕ್ಕಾಗಲ್ಲ. ಇಲ್ಲೆಲ್ಲ ಫುಲ್ ಬೆಂಗಳೂರಲ್ಲೆಲ್ಲ ಬ್ಯುಸಿ ಆಗ್ಬಿಟ್ಟವ್ರೆ. ಅರ್ಜೆಂಟಿಗೆ ಹೋಗಕ್ಕಾಗಲ್ಲ. ಇಲ್ಲಿ ಆನ್ಲೈನ್ ಅಲ್ಲೇ ಇದು ಮೊಬೈಲ್ ಇರ್ತದೆ, ಅಲ್ಲೇ ಹಾಕೊಂಡು ನೋಡ್ಬಿಟ್ಟು ಎಲ್ಲರೂ ಅಷ್ಟೇ. ಏಯ್ ಸೂಪರ್ ಅಣ್ಣ, ಮನೆಗೆ ಊಟ ಮಾಡೋದಕ್ಕಿಂತ ಮೊದಲು ನಿಂದೊಂದು ಮೂವಿ ನೋಡ್ಬಿಟ್ಟೆ ನಾವು ಊಟ ಮಾಡ್ದಣ್ಣ. ನಮ್ಮ ಮೊಮ್ಮಗಳಿಗೆ ಸಿಕ್ಕಾಬಿಟ್ಟು ಇಷ್ಟ ಅಣ್ಣ. ಅಣ್ಣ ನನ್ನ ಮಗ ನೋಡೋಣ ನೀನು ಕಂಡಿಡ್ತಾನೆ, ಇದೇ ಆಗೋಯ್ತು. ಒಳ್ಳೆ ಇದೆ. ಏನು ಮಾಡೋಣ, ಸಿನಿಮಾ ಥಿಯೇಟ್ರಿಗೆ ಹೋಗೇ ನೋಡಬೇಕು. ಈ ಯೂಟ್ಯೂಬು ಈ ಸೀರಿಯಲ್ಗಳು ಜಾಸ್ತಿ ಆದಮೇಲೆ ಥಿಯೇಟ್ರಿಗೆ ಹೋಗೋದು ಬಿಟ್ಬಿಟ್ರು ಜನ. ಆದರೆ ತಮಿಳ್ನಾಡಲ್ಲಿ ಹಂಗಲ್ಲ, ಮೊಬೈಲಲ್ಲೂ ನೋಡ್ತಾರೆ, ಟಿ ವಿಲೂ ನೋಡ್ತಾರೆ. ಊಟ ಬಿಟ್ಬಿಟ್ಟು ಥಿಯೇಟ್ರಿಗೆ ಹೋಗ್ತಾರೆ. ಬೆಂಗಳೂರಿಗೆ ಹಂಗಲ್ಲ, ಯೂಸ್ ಆ್ಯಂಡ್ ಥ್ರೋ ಹಂಗಾಗಿ ಕಂಟೆಂಟ್ ಇಲ್ಲ ಅಂತಾರೆ. ಕಂಟೆಂಟ್ ಇದೆಯಮ್ಮ, ಎಲ್ಲ ಇರ್ತದೆ. ಆದರೆ ಟೈಮ್ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಟೈಮ್ ಇಲ್ಲ ಜನಕ್ಕೆ. ಕಂಟೆಂಟ್ ಎಲ್ಲ ಇರ್ತದೆ. ನಿಮಗೆ ಟೈಮ್ ಇದೆ? ಟೈಮ್ ಇರೋದಕ್ಕೆ ತಾನೇ ಇಲ್ಲಿ ಕೂತಿರೋದು. ಟೈಮ್ ಇರೋದಕ್ಕೆ ಅಲ್ಲೇ ನಾವು ಇಲ್ಲಿ ಕೂತಿರೋದು. ಅಲ್ಲ, ಏನು ಮಾಡ್ತೀರಾ ಇಡೀ ದಿನ? ಶೂಟ್ ಇಲ್ಲ ಅಂದರೆ? ಶೂಟ್ ಇಲ್ಲ ಅಂದರೆ ಮನೆಗೆ ಇರ್ತೀನಿ. ಆಟೋ ಇದೆ, ಗ್ಲೂಕೋಸು ಅದು ಬೇಡ ಬಿಡಿ. ಆಟೋ ಇದೆ, ಆಟೋಕ್ಕೆ ಹೋಗ್ತೀನಿ. ಆಮೇಲೆ ಪಾರ್ಟಿ. ಯಾಟಿ ಇದು ಪಾರ್ಟಿ ಗಿಟಿ ಅದೆಲ್ಲ ಏನಿಲ್ಲ. ಯಾವಾಗ ಏನಿಲ್ಲ. ಯಾವಾಗ ಇವತ್ತೇನಿಲ್ವಲ್ಲ? ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಏನಿಲ್ವಲ್ಲ. ಹಾಂ ಅದು ಬಿಡಿ. ಆಮೇಲೆ ಮನೆ ಕಡೆ ಎಷ್ಟಿದೆ ಜಮೀನು? ಯಾಕೆ?
ಕೇಳದಮ್ಮ ಇಂಟ್ರೂ ಮಾಡಕ್ಕೆ ಕರೆದಿರೋದು ನಾನೋ ನೀನೋ